ಗ್ಯಾರಂಟಿ. ಶಾಲೆಯ ಲೌಕಿಕ ವಿದ್ಯಾಭ್ಯಾಸದ ಜೊತೆಯಾಗಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಶಾಲಾ ಲೌಕಿಕ ವಿದ್ಯಾಭ್ಯಾಸದ ಸಮಯದಲ್ಲೇ ಕುರಾನ್ ಕಂಠ ಮಾಡಿಸಿ ಆಫೀಸ್ ಮಾಡಿಸುವ ಇಲ್ಲಿಯ ಅಧ್ಯಾಪಕರುಗಳ ಪ್ರಯತ್ನ ಕುಂಜತೂರು ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಶಸ್ವಿ ಕಾಣುವುದರ ಜೊತೆಯಾಗಿ ಈ ಶಿಕ್ಷಣ ಸಂಸ್ಥೆ ಸ್ಥಳೀಯರಿಗೂ ಆಸುಪಾಸಿನವರಿಗೂ ಒಂದು ವರದಾನವಾಗಿ ಪರಿಣಮಿಸಿದೆ ಹಾಗೂ ಅಲ್ಪಾವಧಿಯಲ್ಲಿಯೇ ವಿದ್ಯಾರ್ಥಿಗಳು ಕುರಾನ್ ಆಫೀಸ್ ಪದವಿಯನ್ನು ಪಡೆಯುವುದರೊಂದಿಗೆ ಈ ವಿದ್ಯಾ ಕೇಂದ್ರ ಕಾಸರಗೋಡು ಜಿಲ್ಲೆಯಲ್ಲೇ ಮೊದಲ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕುರಾನ್ ಗ್ರಂಥ ಕಂಠಪಾಠ ಮಾಡಿ ಆಫೀಸ್ ಪದವಿಯನ್ನು ಸಂಪಾದಿಸಿದ ಇಬ್ಬರು ವಿದ್ಯಾರ್ಥಿನಿಗಳಾದ ಆಯಿಷಾ ಮುಜ್ನಾ ಹಾಗೂ ನಿದಾ ಇಬ್ರಾಹಿಂ ವಿಶೇಷ ಪುರಸ್ಕಾರಕ್ಕೆ ಭಾಜನರಾದರು. ಈ ವಿದ್ಯಾರ್ಥಿನಿಗಳನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಸ್ಮರಣಿಕೆ ನೀಡಿ ಅವರ ಸಾಧನೆಗೆ ಗೌರವ ತೋರಲಾಯಿತು. ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲ ಹಾಗೂ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ವಿದ್ಯಾರ್ಥಿನಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಅದೇ ರೀತಿ ಇವರ ಪೋಷಕರಾದ ಇಬ್ರಾಹಿಂ, ಸಾಹಿರಾ ಹಾಗೂ ಇಲಿಯಾಸ್ ಇಮ್ನಾಸ್ ಎಂಬವರನ್ನು ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕುರಾನ್ HOD ಸುಹೈಬ್ ಉಸ್ತಾದ್, ಅಧ್ಯಾಪಕರುಗಳಾದ ಬಿಲಾಲ್ ಉಸ್ತಾದ್, ಶದೀದ್ ಟೀಚರ್, ಪರವೀನ್ ಹಾಗೂ ಜುನೈದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರು ಮಾತನಾಡಿ, ಇವತ್ತು ತುಂಬಾ ಸಂತೋಷದ ದಿನವಾಗಿದೆ. ಅಲ್ಪಾವಧಿಯಲ್ಲೇ ಈ ಶಾಲೆಯಲ್ಲಿ ಇದೀಗ 2 ವಿದ್ಯಾರ್ಥಿನಿಗಳು ಆಫೀಸ್ ಪದವಿಯನ್ನು ಪಡೆದಿದ್ದಾರೆ. ತುಂಬಾ ಸಂತೋಷದ ವಿಷಯ ಎಂದು ಹೇಳಿ ಅವರ ಮುಂದಿನ ಭವಿಷ್ಯತ್ತಿಗೆ ಶುಭವನ್ನು ಹಾರೈಸಿದರು. about the students and the teachers, those who work day or night for the success or for the achievement like this. I congratulate those who completed the memorization of Quran. This is the great achievement. It is not a simple task, as you know. When you go to the examination to memorize or to write few sentences and to write the same thing word to word, it is very difficult task. In such a situation, the students those who could complete. ಅದೇ ರೀತಿ ಆಫೀಸ್ ಪದವಿಯನ್ನು ಪಡೆದ ವಿದ್ಯಾರ್ಥಿನಿ ಆಯಿಷಾ ಮುಜ್ನಾಲ ತಂದೆ ಉದ್ಯಮಿ ಇಲಿಯಾಸ್ ರವರು ನಮ್ಮ ಮೀಡಿಯಾ ನ್ಯೂಸ್ನೊಂದಿಗೆ ಮಾತನಾಡಿ, ನನ್ನ ಪುತ್ರಿ ಇಷ್ಟು ಬೇಗನೆ ಆಫೀಸ್ ಪದವಿಯನ್ನು ಪಡೆಯುವಳೆಂದು ನಾನು ಕನಸಿನಲ್ಲಿಯೇ ನೆನೆಸಿರಲಿಲ್ಲ. ವಿಷಯ ತಿಳಿದು ತುಂಬಾ ಸಂತೋಷವಾಯಿತು. ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕರುಗಳಿಗೆ ಎಷ್ಟೊಂದು ಧನ್ಯವಾದ ಹೇಳಿದರೂ ಸಾಲದೆಂಬುದಾಗಿ ಪ್ರತಿಕ್ರಿಯಿಸಿದರು. يعني عائشة من فادر يعني ما شاء الله الحمد لله اللهم بارك അനുഗ്രഹത്താൽ എൻ്റെ മോൾ ആയിഷ മുസ്ന പീസ് ക്രിയേറ്റീവ് സ്കൂളിൽ ഹാഫിളായി അൽഹംദുലില്ലാ. അതുകൊണ്ട് നമ്മളെ ഉസ്താദുമാർക്കും ടീച്ചേഴ്സുമാർക്കും എല്ലാവർക്കും നന്ദി. പിന്നെ മാഷാ അല്ലാഹ് സമയത്തിൻ്റെ മുമ്പ് തന്നെ നമുക്ക് ഹാഫിളാകാൻ പറ്റി. അള്ളാഹുവിൻ്റെ അപാര അനുഗ്രഹത്താൽ അൽഹംദുലില്ലാ. പിന്നെ ടീച്ചേഴ്സ്മാർക്കും എല്ലാവർക്കും ഒരുപാട് നന്ദിയുണ്ട്. ಅದೇ ರೀತಿ ಶಾಲಾ ಇಸ್ಲಾಮಿಕ್ ತರಗತಿ HOD ಸುಹೈಬ್ ಉಸ್ತಾದ್ ರವರು ಮಾತನಾಡಿ, ನಮಗೆ ಅಲ್ಲಾಹುವಿನ ಅನುಗ್ರಹದಿಂದ ವಿದ್ಯಾರ್ಥಿನಿಗಳನ್ನು ಅಲ್ಪಾವಧಿಯಲ್ಲೇ ಆಫೀಸ್ ಪದವಿ ಪಡೆಯುವಂತೆ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ. ನಮಗೆ ಸೂಕ್ತವಾದ ಸಮಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲು ಪೋಷಕರಿಂದಲೂ ಉತ್ತಮ ಸಹಕಾರ ಲಭಿಸಿದೆ. ಇನ್ನು ಆದಷ್ಟು ಬೇಗನೆ ಉಳಿದ ವಿದ್ಯಾರ್ಥಿಗಳು ಕೂಡ ಪದವಿ ಪಡೆಯಲಿದ್ದಾರೆಂದು ಹೇಳಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ഏറ്റവും വലിയ സന്തോഷകരമായ ഒരു നിമിഷത്തിന് സാക്ഷികളാകാൻ ഇങ്ങനെ ഒരു നിമിഷത്തിലേക്ക് എത്തുന്നതിന് മുമ്പ് ഒരുപാട് ആളുകളുടെ കഠിനാധ്വാനങ്ങളും ത്യാഗങ്ങളും ഈ സമയത്ത് വിദ്യാർത്ഥികളെ സംബന്ധിച്ചിടത്തോളം പ്രത്യേകിച്ചും ഇന്ന് ഹാജരായി നമ്മുടെ മുന്നിൽ
ആദരിക്കപ്പെട്ടത് അവരുടെ ജീവിതത്തിൽ ഒരിക്കൽ പോലും ഇങ്ങനെ ഒരു ത്യാഗം അല്ലെങ്കിൽ ഇങ്ങനെ ഒരു പ്രയാസപ്പെടലൊന്നും മറ്റൊരിക്കൽ പോലും ഹിഫ്ദ് പഠനം നടത്തുകയും അത് പൂർത്തീകരിക്കുകയും ചെയ്യുന്ന ആളുകൾക്ക് മാത്രമേ ഇതിന്റെ ഉള്ളിൽ എന്താണ് നടക്കുന്നത് എന്ന് പറയാൻ മനസ്സിലാക്കാൻ. ಈ ಶಾಲೆಯಲ್ಲಿ 2 ವರ್ಷ 3 ತಿಂಗಳಿನೊಳಗೆ ವಿದ್ಯಾರ್ಥಿಗಳು ಆಫೀಸ್ ಆಗಿರುವುದು ಈ ಶಿಕ್ಷಣ ಸಂಸ್ಥೆಯ ವಿಶೇಷತೆಯಾಗಿದೆ. ಹಗಲಿನ ವೇಳೆಯಲ್ಲಿಯೇ ಯಾವುದೇ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲದೆ ಅಲ್ಪಾವಧಿಯಲ್ಲಿಯೇ ವಿದ್ಯಾರ್ಥಿಗಳು ಕುರಾನ್ ಆಫೀಸ್ ಪದವಿಯನ್ನು ಪಡೆಯುವುದರೊಂದಿಗೆ ಈ ವಿದ್ಯಾಕೇಂದ್ರ ಕಾಸರಗೋಡು ಜಿಲ್ಲೆಯಲ್ಲೇ ಮೊದಲ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ವಿದ್ಯಾರ್ಥಿಗಳಿಗೆ ಲೌಕಿಕ ವಿದ್ಯಾಭ್ಯಾಸಗಳನ್ನು ಮೊಟಕುಗೊಳಿಸದೆ ಧಾರ್ಮಿಕ ವಿದ್ಯಾಭ್ಯಾಸದ ಜೊತೆಯಾಗಿ ಅಲ್ಪಾವಧಿಯಲ್ಲಿಯೇ ಕುರಾನ್ ಕಂಠಪಾಠ ಮಾಡಿಸಿ ವಿದ್ಯಾರ್ಥಿಗಳನ್ನು ಭಾರತದ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಮುಂದೆ ಸಾಗುತ್ತಿರುವ ಈ ಶಿಕ್ಷಣ ಸಂಸ್ಥೆಗೆ ಉಭಯ ಜಿಲ್ಲೆಯ ವಿವಿಧೆಡೆಗಳಿಂದ ಪ್ರಶಂಸೆಗಳ ಪೂರವೇ ಹರಿದು ಬಂದಿದೆ.